ಒಂದು ಸ್ಟಾಕ್ ತಗೊಳ್ಳೋಕೆ ಇದು ಸರಿ ಬೆಲೆನಾ? ಈ ಪ್ರಶ್ನೆ ಪ್ರತಿಯೊಬ್ಬ ಹೂಡಿಕೆದಾರರ ಮನಸ್ಸಲ್ಲೂ ಬರುತ್ತೆ ಅಲ್ವಾ? ಇದಕ್ಕೆ ಉತ್ತರ ಕಂಡುಹಿಡಿಯೋಕೆ ಸಹಾಯ ಮಾಡೋ ಒಂದು ಸರಳ ಆದ್ರೂ ಪವರ್ಫುಲ್ ಟೂಲ್ ಅಂದ್ರೆ ಪಿ/ಇ ಅನುಪಾತದ ಬಗ್ಗೆ ಇವತ್ತು ಸರಳವಾಗಿ ತಿಳ್ಕೊಳ್ಳೋಣ. ನಮ್ಮ ಮೂಲ ಉದ್ದೇಶವೇ ಇದು, ಜ್ಞಾನದಿಂದ ಸಂಪತ್ತು ಸೃಷ್ಟಿಸುವುದು. ಅಂದ್ರೆ ಸುಮ್ನೆ ದುಡ್ಡು ಹಾಕೋದಲ್ಲ, ಮೊದಲು ಅರ್ಥ ಮಾಡ್ಕೊಂಡು ಯೋಚನೆ ಮಾಡಿ ಹೂಡಿಕೆ ಮಾಡ್ಬೇಕು. ಮುಂದೆ ಹೋಗೋಕು ಮುಂಚೆ ಒಂದು ಬಹಳ ಮುಖ್ಯವಾದ ವಿಷಯ. ಇಲ್ಲಿ ನಾವು ಕೊಡುವ ಮಾಹಿತಿ ಕೇವಲ ಜ್ಞಾನಕ್ಕಾಗಿ, ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಇದು ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಅಥವಾ ಹಣಕಾಸು ಸಲಹೆ ಖಂಡಿತ ಅಲ್ಲ. ಸರಿ, ಹಾಗಾದ್ರೆ ಇವತ್ತು ನಾವು ಏನೇನು ಕಲಿಯಲಿದ್ದೇವೆ? ಮೊದಲು ಆ ಒಂದು ಮುಖ್ಯ ಪ್ರಶ್ನೆಯಿಂದ ಶುರು ಮಾಡೋಣ. ಆಮೇಲೆ ಪಿ ಅನುಪಾತ ಅಂದ್ರೆ ಏನು, ಅದರಲ್ಲಿರೋ ವಿಧಗಳು ಯಾವುವು ಅಂತ ನೋಡಿ, ರಿಯಲ್ ಲೈಫ್ ಉದಾಹರಣೆಗಳನ್ನ ತಗೊಂಡು ಕೊನೆಗೆ ಇಡೀ ಮಾರುಕಟ್ಟೆಯನ್ನು ಹೇಗೆ ಅಳಿಯಬಹುದು ಅಂತ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಪ್ರತಿಯೊಬ್ಬ ಹೂಡಿಕೆದಾರರ ತಲೆಯಲ್ಲಿ ಬರುವ ಮೊದಲನೇ ಪ್ರಶ್ನೆ ಅಂದ್ರೆ, ಒಂದು ಸ್ಟಾಕ್ ದುಬಾರಿನಾ ಅಥವಾ ಅಗ್ನಾ? ಇದನ್ನ ಕಂಡುಹಿಡಿಯೋದು ಹೇಗೆ? ಒಂದು ಕಂಪನಿಯ ಶೇರ್ ಬೆಲೆ ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ, ಅಥವಾ ಸರಿಯಾದ ಬೆಲೆಯಲ್ಲೇ ಇದೆಯಾ ಅಂತ ಹೇಗೆ ನಿರ್ಧರಿಸೋದು? ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಹಾಯ ಮಾಡುವ ಒಂದು ಪ್ರಮುಖ ಸಾಧನವೇ ಪಿಇ ಅನುಪಾತ. ಬನ್ನಿ ಅದನ್ನ ಹೇಗೆ ಲೆಕ್ಕ ಹಾಕೋದು ಅಂತ ನೋಡೋಣ. ಪಿ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ಸ್. ಇದರ ಫಾರ್ಮುಲಾ ತುಂಬಾ ಸಿಂಪಲ್. ಶೇರಿನ ಮಾರುಕಟ್ಟೆ ಬೆಲೆಯನ್ನ ಅದರ ಪ್ರತಿ ಶೇರಿನ ಗಳಿಕೆ ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್ ಅಥವಾ ಇಪಿಎಸ್ನಿಂದ ಭಾಗಿಸ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ಕಂಪನಿ ಗಳಿಸೋ ಪ್ರತಿ ರೂಪಾಯಿಗೆ ಜನ ಎಷ್ಟು ರೂಪಾಯಿ ಕೊಡೋಕೆ ರೆಡಿ ಇದ್ದಾರೆ ಅನ್ನೋದೇ ಈ ಅನುಪಾತ. ಬನ್ನಿ ಒಂದು ಉದಾಹರಣೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಒಂದು ಕಂಪನಿಯ ಶೇರ್ ಬೆಲೆ 200 ರೂಪಾಯಿ ಇದೆ ಅಂದುಕೊಳ್ಳಿ, ಮತ್ತು ಆ ಕಂಪನಿ ಪ್ರತಿ ಶೇರ್ಗೆ 20 ರೂಪಾಯಿ ಲಾಭ ಮಾಡ್ತಾ ಇದೆ, ಅಂದ್ರೆ ಅದರ ಇಪಿಎಸ್ 20. ಈಗ 200ನ್ನ 20ರಿಂದ ಭಾಗಿಸಿದರೆ ನಮಗೆ ಪಿ/ಇ ಅನುಪಾತ ಸಿಗುತ್ತೆ, ಅದು 10. ಹಾಗಾದ್ರೆ ಈ 10 ಅನ್ನೋದ್ರ ಅರ್ಥ ಏನು? ಇದರ ಅರ್ಥ ಹೂಡಿಕೆದಾರರು ಆ ಕಂಪನಿಯ ಲಾಭದಲ್ಲಿ ಪ್ರತಿ 1 ರೂಪಾಯಿ ಗಳಿಸೋಕೆ 10 ರೂಪಾಯಿ ಕೊಡಲು ಸಿದ್ಧರಿದ್ದಾರೆ ಅಂತ. ನೋಡಿ, ಎಷ್ಟು ಸಿಂಪಲ್ ಆಗಿ ಕಂಪನಿಯ ಮೌಲ್ಯಮಾಪನದ ಬಗ್ಗೆ ಒಂದು ಐಡಿಯಾ ಸಿಕ್ತು ಅಲ್ವಾ? ಆದ್ರೆ ಎಲ್ಲ ಪಿಇ ಅನುಪಾತಗಳು ಒಂದೇ ರೀತಿ ಇರೋಲ್ಲ. ಅದರಲ್ಲಿ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳಿವೆ. ಬನ್ನಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಪಿಇ ಜಾಸ್ತಿ ಇದ್ರೆ ಅದನ್ನ ಹೈ ಪಿಇ ಅಂತೀವಿ. ಸಾಮಾನ್ಯವಾಗಿ ಮಾರ್ಕೆಟ್ ಆ ಕಂಪನಿಯಿಂದ ಭವಿಷ್ಯದಲ್ಲಿ ಭಾರಿ ಬೆಳವಣಿಗೆಯನ್ನ ನಿರೀಕ್ಷಿಸ್ತಿದೆ ಅಂತ ಅರ್ಥ. ಇವುಗಳನ್ನ ಗ್ರೋತ್ ಸ್ಟಾಕ್ಸ್ ಅಂತಾರೆ. ಅದೇ ಪಿಇ ಕಡಿಮೆ ಇದ್ರೆ ಲೋ ಪಿಇ ಸ್ಟಾಕ್ ಅಂತಾರೆ. ಬಹುಶಃ ಆ ಸ್ಟಾಕ್ ಅದರ ನಿಜವಾದ ಬೆಲೆಗಿಂತ ಅಗ್ವಾಗಿ ಸಿಗ್ತಾ ಇರಬಹುದು. ಇದಲ್ದೆ ಟೈಮ್ ಫ್ರೇಮ್ನಲ್ಲೂ 2 ವಿಧಗಳಿವೆ. ಟ್ರೇಲಿಂಗ್ ಪಿಇ ಅಂದ್ರೆ ಕಂಪನಿಯೇ ಕಳೆದ 12 ತಿಂಗಳ ಗಳಿಕೆಯನ್ನ ಬಳಸಿ ಲೆಕ್ಕ ಹಾಕೋದು. ಫಾರ್ವರ್ಡ್ ಪಿಇ ಅಂದ್ರೆ ಮುಂದಿನ 12 ತಿಂಗಳ ಗಳಿಕೆಯ ಅಂದಾಜಿನ ಮೇಲೆ ಲೆಕ್ಕ ಹಾಕೋದು. ಸರಿ, ಈ ಥಿಯರಿ ಎಲ್ಲ ಓಕೆ, ಆದ್ರೆ ರಿಯಲ್ ಲೈಫ್ನಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ? ಬನ್ನಿ ನಮ್ಮದೇ ಮಾರ್ಕೆಟ್ನ 2 ದೊಡ್ಡ ಕಂಪನಿಗಳನ್ನು ಹೋಲಿಸಿ ನೋಡೋಣ. ಒಂದು ಕಡೆ ಇನ್ಫೋಸಿಸ್, ಮತ್ತೊಂದು ಕಡೆ HDFC ಬ್ಯಾಂಕ್. ಇನ್ಫೋಸಿಸ್ನ ಪಿಇ ಸುಮಾರು 25 ಇದೆ, ಆದ್ರೆ HDFC ಬ್ಯಾಂಕ್ನ ಪಿಇ 18 ಇದೆ. ಯಾಕಂದ್ರೆ ಹೂಡಿಕೆದಾರರು ಟೆಕ್ ಕಂಪನಿಯಾದ ಇನ್ಫೋಸಿಸ್ನಿಂದ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿರುವ HDFC ಬ್ಯಾಂಕಿಗಿಂತ ಹೆಚ್ಚು ವೇಗದ ಬೆಳವಣಿಗೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ಇಲ್ಲಿ ನಾವು ಕಲಿಬೇಕಾದ ಅತ್ಯಂತ ಪ್ರಮುಖ ಪಾಠ ಏನು ಗೊತ್ತಾ? ಸಂದರ್ಭ. ಯಾವಾಗ್ಲೂ ಪಿಇ ಅನುಪಾತಗಳನ್ನ ಒಂದೇ ಇಂಡಸ್ಟ್ರಿಯ ಕಂಪನಿಗಳ ಜೊತೆ ಹೋಲಿಸಬೇಕು. ಒಂದು ಐಟಿ ಕಂಪನಿಯನ್ನ ಒಂದು ಬ್ಯಾಂಕ್ ಜೊತೆ ಕಂಪೇರ್ ಮಾಡಿದ್ರೆ ಸರಿಯಾದ ಚಿತ್ರಣ ಸಿಗಲ್ಲ. ಅದಕ್ಕೆ ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಮಾಡಬೇಕು. ಈ ಪಿಇ ಕಾನ್ಸೆಪ್ಟ್ ಅನ್ನ ಕೇವಲ ಒಂದೊಂದು ಸ್ಟಾಕಿಗೆ ಮಾತ್ರವಲ್ಲ, ಇಡೀ ಸ್ಟಾಕ್ ಮಾರ್ಕೆಟ್ಗೆ ಅನ್ವಯಿಸಬಹುದು. ಇದ್ರಿಂದ ಮಾರ್ಕೆಟ್ ಸದ್ಯ ದುಬಾರಿಯಾಗಿದೆಯಾ ಅಥವಾ ಅಗ್ಗವಾಗಿದೆಯಾ ಅನ್ನೋ ಒಂದು ಅಂದಾಜು ಸಿಗುತ್ತೆ. ನೋಡಿ, ಈ ಚಾರ್ಟ್ ಕಳೆದ 20 ವರ್ಷಗಳಲ್ಲಿ ನಮ್ಮ ನಿಫ್ಟಿ 50 ಇಂಡೆಕ್ಸ್ನ ಪಿಇ ಅನುಪಾತ ಹೇಗಿತ್ತು ಅಂತ ತೋರಿಸುತ್ತೆ. ಯಾವಾಗೆಲ್ಲ ಚಾರ್ಟ್ ಹಸಿರು ಬಣ್ಣದಲ್ಲಿದೆಯೋ ಆಗೆಲ್ಲ ಮಾರ್ಕೆಟ್ ಅಗ್ಗವಾಗಿತ್ತು ಅಂತ. ಯಾವಾಗ ಕೆಂಪು ಬಣ್ಣಕ್ಕೆ ಹೋಗಿದೆಯೋ ಆಗೆಲ್ಲ ಮಾರ್ಕೆಟ್ ತುಂಬಾನೇ ದುಬಾರಿಯಾಗಿತ್ತು ಅಂತ ಅರ್ಥ. ಸಾಮಾನ್ಯವಾಗಿ ನಿಫ್ಟಿ 50 ಪಿಇ ವ್ಯಾಲ್ಯೂಯೇಷನ್ ನೋಡೋಕೆ ಈ ರೀತಿ ಝೋನ್ಗಳನ್ನಾಗಿ ವಿಂಗಡಿಸ್ತಾರೆ. ಪಿಇ 15ಕ್ಕಿಂತ ಕಡಿಮೆ ಇದ್ರೆ ಮಾರ್ಕೆಟ್ ಅಗ್ಗವಾಗಿದೆ, 15ರಿಂದ 20ರ ನಡುವೆ ಇದ್ರೆ ನ್ಯಾಯಯುತ ಬೆಲೆ, 20ರಿಂದ 25ರ ನಡುವೆ ಇದ್ರೆ ದುಬಾರಿ, ಮತ್ತು 25-30ರ ರೇಂಜ್ಗೆ ಹೋದ್ರೆ ಅತ್ಯಂತ ದುಬಾರಿ ಅಂತ ಪರಿಗಣಿಸಲಾಗುತ್ತೆ. ಇದು ಮಾರ್ಕೆಟ್ ಹೆಲ್ತ್ ಚೆಕ್ ಇದ್ದ ಹಾಗೆ.
ಹಾಗಾದ್ರೆ ಕೊನೆಯದಾಗಿ ಹೇಳ್ಬೇಕಾದದ್ ಇಷ್ಟೇ. ಪಿ ಅನುಪಾತ ಅನ್ನೋದು ಒಂದು ಸ್ಟಾಕ್ ಕೊಳ್ಬೇಕಾ ಬೇಡ್ವಾ ಅಂತ ಹೇಳೋ ಯಾವುದೇ ಮ್ಯಾಜಿಕ್ ನಂಬರ್ ಅಲ್ಲ. ಆದ್ರೆ ಒಂದು ಕಂಪನಿಯ ಬಗ್ಗೆ ಆಳವಾದ ರಿಸರ್ಚ್ ಶುರು ಮಾಡೋಕೆ ಇದು ಖಂಡಿತವಾಗಿಯೂ ಒಂದು ತುಂಬಾನೇ ಪವರ್ಫುಲ್ ಸ್ಟಾರ್ಟಿಂಗ್ ಪಾಯಿಂಟ್. ಹಾಗಾದ್ರೆ ಈಗ ಪಿಇ ಅನುಪಾತದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡು ಮೇಲೆ ಮುಂದಿನ ಬಾರಿ ಒಂದು ಹೂಡಿಕೆಯನ್ನ ಅನಾಲಿಸಿಸ್ ಮಾಡುವಾಗ ಈ ಟೂಲನ್ನ ಹೇಗೆ ಬಳಸ್ಕೊಳ್ಬಹುದು? ಇದರಿಂದ ಹೂಡಿಕೆಯ ನಿರ್ಧಾರಗಳಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದಾ? ಯೋಚಿಸಿ.